ಯಾಕೆ ಅದ್ರ ಫಾಂಟ್ ಇಲ್ಲ ಅಂತನಾ? ಸಿನಿಮಾ ರಿಲೀಸ್ ಟೈಮಲ್ಲಿ ಅವರಿಗೆ ಆ ಫಾಂಟ್ ಕೊಡಬೇಕು, ಅವರಿಗೆ ಆ ಡಿಸೈನ್ ಕೊಡಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಬಿಸ್ನೆಸ್ ಸೆಕ್ಟ್ರು ಮತ್ತು ಕ್ರಿಯೇಟಿವ್ ಸೆಕ್ಟ್ರಲ್ಲಿ ಹೆಂಗಾಗುತ್ತೆ ನವೀನಂದರೆ, ನಾವು ಮೊದಲು ಆ ಥರದೊಂದು ಇಂಗ್ಲೀಷ್ ಟೈಟ್ಲ್ ಹೋದರೆ ಸಾಕು ಅವ್ರಿಗೆ. ಆಮೇಲೆ ಸಂಸ್ಕೃತದಿಂದ ಹಿಡಿದು ತುಳುವಿಂದ ಹಿಡಿದು ಎಲ್ಲಿಗೆ ಬೇಕಾದ್ರೂ ನಾವು ಟೈಟ್ಲ್ ಚೇಂಜ್ ಮಾಡ್ಬೋದು ರಿಲೀಸ್ ಟೈಮಲ್ಲಿ. ಯಾಕಂದರೆ ಅದಕ್ಕೊಬ್ಬ ಬಿಸ್ನೆಸ್ ಪಾರ್ಟ್ನರ್ ಬರ್ತಾನೆ, ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರೆ, ಥಿಯೇಟರ್ ಆಸ್ಪೆಕ್ಟ್ಸ್ ಬರುತ್ತೆ, ಅವಾಗ ಎಷ್ಟು ಹೋಗಬೇಕಾಗುತ್ತೆ ಅನ್ನೋದ್ರ ಮೇಲೆ, ಕ್ರಿಯೇಟಿವ್ಸ್ ಮೇಲೆ ಆಮೇಲೆ ಚೇಂಜ್ ಆಗುತ್ತೆ. ಇಂಗ್ಲೀಷು ಭಾಷೆ ಎಲ್ರಿಗೂ ಅರ್ಥ ಆಗುತ್ತೆ, ಮತ್ತು ನಮ್ಮ ಭಾಷೆ ಕನ್ನಡ ಸಾಕು ಅನ್ನೋ ಕಾರಣಕ್ಕೆ ಹಾಕಿದ್ದೀವಿ ಅಷ್ಟೇ. ಆಮೇಲೆ ಜಾವ ಅನ್ನೋದು ಯಾವ ಭಾಷೆಗೆ ಹೋದ್ರೂ ಜಾವಾನೇ, ವೇಗ ಅಂತ ಅರ್ಥ ಅಷ್ಟೇ. ಸರ್ ಸಿನಿಮಾಟೋಗ್ರಫಿ ಯಾಕೆ ಏನು ಹೇಳುತ್ತೆ ಅಂದರೆ, ಫಸ್ಟ್ ಸರ್ವ್ ಫಸ್ಟ್ ಕಮ್ ಸರ್. ಇವತ್ತು ಅದು ನಾಳೆ ಇರ್ಬೋದು, ನನಗೆ ಅದ್ರ ಮಾಹಿತಿ ಇಲ್ಲ ಸರ್. ಯಾವುದೇ ಸಿನಿಮಾ ಟೈಟ್ಲನ್ನ ಯಾವುದೇ ಚೇಂಬರಲ್ಲಿ ನೀವು ಮಾಡಿಸಿದ್ರು ಒಂದು ಜನರಿಗೆ ಅರ್ಥ ಮಾಡಿಸೋದಕ್ಕೆ ಒಂದು ಟೈಟ್ಲ್ ಬೇಕಾಗುತ್ತೆ. ಇವತ್ತು ಸೆನ್ಸಾರಿಗೆ ನಾವು ಮೊದಲು ಹೋದರೆ ಅಥವಾ ಅವರೇ ಮೊದಲು ಹೋದರೆ ಯಾರು ಹೋದ್ರೂ ಅದು ಅವ್ರದ್ದು ಟೈಟ್ಲ್ ಆಗುತ್ತೆ. ಇವತ್ತು ಟೈಟ್ಲ್ ನಮ್ಮದೇ ಅಂತ ಯಾವುದೇ ಚೇಂಬರಲ್ಲಿ ಇಂಡಿಯನ್ ಲೆವೆಲಲ್ಲಿ ಮಾಡಿಸಿದ್ರು ಇಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್, ಯಾರು ಹೋಗ್ತಾರೆ ಅಂತ. ಅವರು ಒಂದು ಕೆಫೆ ಇಟ್ಕೊಳ್ತಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಗೊತ್ತಾಯ್ತು ಸರ್, ಕೇಳ್ಪಟ್ಟೆ. ಸರ್ ಇದು ಈ ಜಾವ ಬಂದು ಆ ಜಾವ ಅಲ್ಲ ಸರ್, ಇದು ಕನ್ನಡದ ಜಾವ ಅಲ್ಲ ಸರ್, ಇದು ಬೇರೆ ಅರ್ಥ ಕೊಡೋ ಜಾವ ಸರ್. ಇದು ವಾರಿಯರ್ಗಳು ಯೂಸ್ ಮಾಡೋ ಟೈಮ್ ಇದು. ಆಮೇಲೆ ಟೈಟ್ಲಲ್ಲಿ ಒಂದು ತುಕ್ ಹಿಡಿದಿದೆ ಮತ್ತೊಂದು ರಾಡ್ ಇದೆ, ಯಾಕದು ಏನದು ಸಿಂಬಲ್? ಅದು ತುಕ್ ಹಿಡಿದಿರೋದು ನಾನು, ರಾಡು ರಾಜವರ್ಧನ್. ಅಲ್ಲಲ್ಲ, ಮಧ್ಯದಲ್ಲಿರೋರು ಎದ್ದಿರೋ ಬಿರುಗಾಳಿ, ಸುಂಟ್ರ ಗಾಳಿ ಇದೆಯಲ್ಲ ಅದೇ ಬಿರುಗಾಳಿ ಮಧ್ಯದಲ್ಲಿರೋದು. ಏನನ್ನ ಕೇಳಿ ಪ್ರಶ್ನೆ ಗೊತ್ತಾಗಲ್ಲ. ಆಮೇಲೆ ವಿಜಯ್ ಕೊಡಿ. ದೇವ ಚಕ್ರವರ್ತಿಗೆ ಕಂಗ್ರ್ಯಾಚುಲೇಷನ್. ಮತ್ತು ರಾಜವರ್ಧನ್ ಕೂಡ ನಿಮಗೂ ಒಳ್ಳೇದಾಗಲಿ, ರಾಗಿಣಿ ನಿಮಗೂ ಒಳ್ಳೇದಾಗಲಿ. ನನ್ನ ಪ್ರಶ್ನೆ ಇಷ್ಟೇ, ಆರಂಭದಲ್ಲಿ ಡೈರೆಕ್ಟರ್ ಒಂದು ಮಾತು ಹೇಳಿದರು, ಜೂಜಾಡೋರಿಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ ಅಂಥೇಳಿ. ಸೊ ಅದರಲ್ಲೂ ರಾಜ್ ಮುಖ ನೋಡಿ ಹೇಳಿದ್ರಿ. ಸೊ ಇದನ್ನು ಹೇಗೆ ಅರ್ಥೈಸ್ಕೋಬೇಕು, ಇದರ ತಾತ್ಪರ್ಯ ಏನು ಅಂತ ತಿಳ್ಕೋಬೇಕು. ಒಂದು ಅದು ಅಲ್ಲಲ್ಲ ಹೇಳಿದ್ದು, ಇದೊಂದು ಕ್ವಶನ್ ಮಾಡಿ ಹೇಳಲ್ಲ, ಆಮೇಲೆ ಒಂದು ಕೇಳಲ್ಲ. ಎಸ್, ಅದ್ರ ಜೊತೆ ಇನ್ನೊಂದು ಹೇಳ್ಬಿಡ್ತೀನಿ. ಆಮೇಲೆ ಅದೇ ಮಾತಿನ ಮುಂದುವರೆದ ಭಾಗದಲ್ಲಿ ಮತ್ತೊಂದು ಹೇಳ್ತೀರಿ, ನಾನು ಕರೆಂಟ್ ಓಡಿಸ್ತೀನಿ ಅಂತ. ಮತ್ತೆ ಅವ್ರ ಮುಖ ನೋಡ್ತೀರಾ. ಸೊ ಯಾರಿಗೆ ಹೆಂಗೆ ಓಡಿಸ್ತೀರಾ ಅಂತ ಗೊತ್ತಾಗ್ತಿಲ್ಲ. ನೀವು ಈಗಲೇ ಆರಂಭದಲ್ಲೇ ಎದುರಿಸಿದ್ರೆ ಹೇಗೆ ಅಂತ. ನಾನು ಆ್ಯಕ್ಚುಲಿ ರಾಗಿಣಿಯವ್ರ ಮುಖ ನೋಡಬೇಕು ಅಂತಿದ್ದೆ. ಅದು ಈಗಲೇ ನನಗೆ ಅರ್ಥ ಆಗ್ತಾ ಇದೆ. ರಾಜವರ್ಧನ್ ಮುಖ ನೋಡಿದ್ದಕ್ಕೆ ಹಿಂಗೆ ಪ್ರಶ್ನೆ ಬರ್ತಾ ಇದೆ. ಇನ್ನು ರಾಗಿಣಿಯವ್ರ ಮುಖ ನೋಡಿದರೆ ಜಾಸ್ತಿ ಆಗಿರೋದು ವೋಲ್ಟೇಜ್ ಅಂದ್ಬಿಟ್ಟು ನನಗೆ ತುಂಬ ಪ್ರೀತಿ ಮುಖ ಅದು. ರಾಜವರ್ಧನ್ ಮುಖ ನೋಡದೆ ಬಿಟ್ಟರೆ ಬೇರೆ ಏನಿಲ್ಲ. ನನ್ನ ಹೊಣೆ ಅಲ್ವಾ ಸರ್ ಅದು. ನಾನೊಬ್ಬ ಮೊದಲ ಅವರ ಸಿನಿಮಾದ ಬ್ಯಾನರ್ ನಿರ್ದೇಶಕ ಆಗಿ, ಅವರು ಆ್ಯಕ್ಟ್ರಾಗಿ ಒಂದಷ್ಟು ಲಕ್ಷ ದುಡ್ಡು ತಗೋತಾರೆ, ಅವ್ರಿಗೆ ಫೆಸಿಲಿಟೀಸ್ ಇದೆ, ಕಟೌಟ್ಗಳು ಬೀಳುತ್ತೆ, ಪೋಸ್ಟರ್ಗಳು ಬೀಳುತ್ತೆ. ಪ್ರೊಡ್ಯೂಸರ್ ಹೆಸರು 5 ಸೆಕೆಂಡ್ ಬರುತ್ತೆ, ನಿಮಗೆ 5 ಸೆಕೆಂಡ್ ಬರುತ್ತೆ. ಪ್ರೊಡ್ಯೂಸರ್ ಯಾರು ಅಂತ ಕೇಳ್ಬಿಟ್ಟು ಆಗೋದಿಲ್ಲ. ಒಂದು ದೊಡ್ಡ ಬ್ಯಾನರ್ ಆಗಿ ಚಿತ್ರರಂಗದಲ್ಲಿ ನಿಲ್ಲೋ ತನಕ ಡೈರೆಕ್ಟರ್ ಕಾರ್ಡ್ 5 ರಿಂದ 6 ಸೆಕೆಂಡ್ ಬರುತ್ತೆ. ಆದರೆ ಮುಖ ಕಾಣೋದು ಕಲಾವಿದರದ್ದು. ಅದನ್ನೆಲ್ಲ ಬಿಟ್ಟು ತಾನೇ ಆ್ಯಕ್ಟಿವ್ ಮಾಡ್ತಾ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು, ಬೇರೆ ಕಲಾವಿದರಿದ್ದರೂ ಕೂಡ ನಾನು ಅವ್ರಿಗೆ ಮಾಡ್ತೀನಿ, ಕತೆಗೆ ಸೂಟ್ ಆದರೆ ಮಾಡ್ತೀನಿ. ಈಗ ನನಗೂ ಗೊತ್ತು, ನಂದೇ 2 ಕತೆ ಅವ್ರ ಹತ್ರ ಇದೆ, ಇನ್ನೊಂದಷ್ಟು 3 ಕತೆ ತಮಿಳು ತೆಲುಗುಗಳಿಂದ ಕೇಳ್ತಾ ಇದ್ದಾರೆ. ಸೊ ಆ ಚಾಲೆಂಜ್ ಮಾಡೋದಿದೆಯಲ್ಲ ಸರ್, ಯಶ್ ಚೋಪ್ರಾ ಅವ್ರ ಮಾತು ಹೇಳಿದ ನಿಜ. ಜೂಜಾಡೋನ್ಗೆ ಇರ್ಬೇಕಂತ ತನ್ನಂಬಿಕೆ ಇರಬೇಕು. ಯಾಕಂದರೆ ನಮಗೆ ಗೊತ್ತು ಎಲ್ಲೆಲ್ಲಿಂದ ಹಣ ತರ್ತಾರೆ, ಯಾವ ಸ್ನೇಹಿತರಿಂದ ತರ್ತಾರೆ, ಅದು ಏನು ನಡೀತದೆ ಅಂತ. ಆ ಅರ್ಥದಲ್ಲಿ ಹೇಳಿದೆ ಅಂತಂದರೆ, ದಯವಿಟ್ಟು ನೀವು ಮಹಾಭಾರತಕ್ಕೆ ಹೋಗ್ಬೇಡಿ, ಇಲ್ಲ ನಾನು ಹೋಗ್ಬೇಡಿ. ಜೂಜು ಸಿನಿಮಾ ಅಂದ್ರೆ ಜೂಜು ಆ್ಯಕ್ಚುಲಿ ನೀವು ಹೇಳೋದು ಥ್ಯಾಂಕ್ಸ್ ನಿಮ್ಮ ಪ್ರಕಾರ. ಆದರೆ ಕಾರ್ಡ್ಸನ್ನು ಅವ್ರ ಕಡೆಗೆ ಬಿದ್ದರೆ ಚೆನ್ನಾಗಿರುತ್ತೆ, ಅದು ಬೀಳಿಸೋ ಜವಾಬ್ದಾರಿ ನಿಮ್ದಾಗಲಿ ಅಂತ. ಅಷ್ಟೇ. ನಾನು ಅವ್ರ ಮೇಲಿರೋ ಜವಾಬ್ದಾರಿಗೆ, ಪ್ರೀತಿಗೆ ಅವ್ರ ಮುಖ ನೋಡಿದೆ. ಈಗ ನೆಕ್ಸ್ಟಿಂದ ನಾನೇನೇ ಮಾತಾಡಬೇಕಾದ್ರೂ, ಇದು ಮೇ 24ನೇ ತಾರೀಕು ಒಂದು ಅದ್ಭುತವಾದ ಕರೆಂಟ್ ಹೊಡೆಯುತ್ತೆ ಅಂದ್ಬಿಟ್ಟು ಹಿಂಗೆ ನೋಡ್ತೀನಿ, ಹಿಂಗೆ ಬದಲಾಗ್ತೀನಿ ಅಷ್ಟೇ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಎಷ್ಟು ಪ್ರೊಡ್ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಅಂದರೆ, ಇಡೀ ಡಿಸೈನನ್ನೇ, ಒಂದು ಇಡೀ ಸಿನಿಮಾ ಡಿಸೈನನ್ನೇ ಮೊದಲೇ ಯಾರ್ಯಾರ ಹತ್ರ ಏನೇನು ಮಾತಾಡ್ಕೋಬೇಕು, ಯಾರ್ಯಾರಿಗೆ ಏನು ಜವಾಬ್ದಾರಿ ಮಾಡ್ಕೋಬೇಕು, ಆ ಜವಾಬ್ದಾರಿನ ಮೊದಲು ಹಂಚ್ಕೊಂಡಿದ್ದೀವಿ ಸರ್. ಅವರವರು ಆಯಾ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ. ಲೊಕೇಶನ್ಸಿಂದ ಹಿಡಿದು ಬೇರೆ ಎಲ್ಲ ವಿಚಾರದಲ್ಲೂ ಮೊದಲು ತುಂಬ ಜಿಪುಣನಾಗಿ ಬರವಣಿಗೆ ಮಾಡುವಾಗ ನನ್ನ ಕೈಲಿ ಜಿಪುಣನಾಗಿ ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ಅದು ಕ್ರಿಯೇಟಿವ್ ಲಿಬರ್ಟಿ, ಅದು ಏನು ಬೇಕು ಅದು ಮಾಡಬೇಕು. ಆದರೆ ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಸೆಲ್ಯುಲಾಯ್ಡ್ಗೆ ಟ್ರಾನ್ಸ್ಫರ್ ಮಾಡುವಾಗ ಒಬ್ಬ ಜಿಪುಣ ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು, ಏನೇನು ಕಟ್ ಮಾಡ್ಬೋದು, ಏನೇನು ಹೋಮ್ವರ್ಕ್ ಮಾಡಿಸ್ಬೋದು, ಅಡ್ವಾನ್ಸ್ಡ್ ಆಗಿ ಒಂದು ಬಿಸ್ನೆಸ್ ಆಸ್ಪೆಕ್ಟ್ಸಲ್ಲಿ ಏನೇನು ಮಾತಾಡ್ಕೊಂಡಿದ್ರೆ ಸರಿ ಹೋಗುತ್ತೆ. ಯಾಕಂದರೆ ಇದು ಒಂದೇ ಸಿನಿಮಾ ಅಲ್ಲ, ಇವರು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳು ಇಟ್ಕೋತಾ ಇರೋದ್ರಿಂದ ಟೆಕ್ನಿಕಲ್ ಎಲ್ಲ ತಂಡದಲ್ಲೂ ಕೂಡ ಹೇಗೆ ಬರ್ತಾ ಇದೆ ಸರ್ ಅಂದರೆ, ಈಗ ಯಾರೂ ನಮ್ಮ ತಂಡದ ಜೊತೆ ಒಂದು ಸಿನಿಮಾಗೆ ಬರ್ತಾ ಇಲ್ಲ.
ನನಗೆ ಗೊತ್ತಿರೋ 3 ಸಿನಿಮಾಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಥರದಲ್ಲೂ ಅದು ತುಂಬ ನಿರ್ಮಾಪಕರಿಗೆ ಫ್ರೆಂಡ್ಲಿ ಆಗಿ, ಸರ್ ಫ್ರೆಂಡ್ಲಿ ನಿರ್ಮಾಪಕರಿಗೆ ಫ್ರೆಂಡ್ಲಿ ಆಗೋದಲ್ಲ, ಫ್ರೆಂಡೇ ನಿರ್ಮಾಪಕ ಸರ್. ಫ್ರೆಂಡೇ ನಿರ್ಮಾಪಕ ಆಗಿರೋದ್ರಿಂದ ನನ್ನ ಪಾಲು ತುಂಬ ದೊಡ್ಡದಿದೆ. ರಿಲೀಸ್ ತನಕ ಏನು ಮಾಡಬೇಕು, ಪೋಸ್ಟರ್ ತನಕ ಏನು ಮಾಡಬೇಕು ಅನ್ನೋದು ತುಂಬ ಕೆಲಸಗಳಿದೆ. ಸೊ ಆ ಮಟ್ಟದಲ್ಲಿ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಎ ಮೇಕರ್ ಖಂಡಿತ ಮಾಡಿದ್ದೀನಿ ಸರ್ ಅದರಲ್ಲಿ. ಸರ್, ನಿಮಗೆ ನಿಮ್ಮ ಅಭಿಮಾನಿಗಳ ವತಿಯಿಂದ ಒಂದು ಸನ್ಮಾನ ಇದೆ. ವಿತ್ ಯೋರ್ ಪರ್ಮಿಷನ್ ದಯವಿಟ್ಟು ವೇದಿಕೆಗೆ ಬರಬೇಕು ರಾಜವರ್ಧನ್ ಸರ್ ಅಭಿಮಾನಿಗಳು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಷ್ಟು ಅದ್ಭುತವಾಗಿರುತ್ತೆ. ಆ್ಯಂಡ್ ದೇವ ಚಕ್ರವರ್ತಿ ಸರ್ ಡಿರೆಕ್ಷನ್ ಜಾವಾ ಸಿನಿಮಾದ ಟೈಟಲ್ ಅನ್ನ ಲಾಂಚ್ ಮಾಡಿದೀವಿ ಇವತ್ತು ನಾವು. ಇಡೀ ಸಿನಿಮಾ ತಂಡಕ್ಕೆ ಇಲ್ಲಿ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.